ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಉದ್ವಿಗ್ನತೆಯ ನಡುವೆಯೂ ಕೂಡ ಕಾರವಾರಕ್ಕೀಗ ಮತ್ತೊಂದು ಹಡಗು ಬಂದಿದೆ. ಇರಾನ್ನಿಂದ ಕಾರವಾರ ಬಂದರಿಗೆ ಈ ಹಡಗು ಬಂದಿದೆ. ಡಾಂಬರ್ ತುಂಬಿದಂತಹ ಹಡಗು ಬಂದು ತಲುಪಿದೆ. 5,500 ಮೆಟ್ರಿಕ್ ಟನ್ ಡಾಂಬರ್ ತುಂಬಿ ಮೆರಿವ್ಯಾಕ್ಸ್ ಹೆಸರಿನ ವಾಣಿಜ್ಯ ಹಡಗು ಕಾರವಾರಕ್ಕೆ ಆಗಮಿಸಿದೆ. ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳಿ, ಕಾರವಾರದಿಂದ. ಇದೀಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಕೂಡ ಸರಿತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ವಾಣಿಜ್ಯ ಹಡಗುಗಳು ಕೂಡ ಬಂದರು ಪ್ರದೇಶದತ್ತ ಆಗಮಿಸುತ್ತಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವಾಣಿಜ್ಯ ಬಂದರಿಗೆ ಕಳೆದ ವಾರದಿಂದ ಎರಡನೇ ಶಿಪ್ ಈಗ ಆಗಮಿಸಿರುವಂತದ್ದು ಗಮನಿಸಬಹುದು. ಬಂದರಿನ ಸಮೀಪ ನಾನಿದ್ದೇನೆ, ಗಮನಿಸಬಹುದು. ಇದು ಇರಾನ್ ದೇಶದಿಂದ ಈಗ ಕಾರವಾರಕ್ಕೆ ಆಗಮಿಸಿರುವುದು. ಮಾರಿವೆಕ್ಸ್ ಹೆಸರಿನ ಈ ಒಂದು ಶಿಪ್ನಲ್ಲಿ ಸುಮಾರು 5,500 ಮೆಟ್ರಿಕ್ ಟನ್ ಬಿಟುಮಿನ್ ಕೂಡ ತುಂಬಿರುವಂತದ್ದು. ಈಗಾಗಲೇ ಈ ಒಂದು ಶಿಪ್ ಕೂಡ ಮಂಗಳೂರಿನ ಬಂದರಿಗೆ ಹೋಗಿ ಅಲ್ಲಿ ಸುಮಾರು 5,000 ಮೆಟ್ರಿಕ್ ಟನ್ ಬಿಟುಮಿನ್ ಅನ್ನು ಖಾಲಿ ಮಾಡಿ ಈಗ ಕಾರವಾರಕ್ಕೆ ಬಂದಿದೆ. ಕಾರವಾರದಲ್ಲೂ ಕೂಡ ಈ ಶಿಪ್ನಲ್ಲಿರುವಂತಹ ಬಿಟುಮಿನ್ ಅನ್ನ ಖಾಲಿ ಮಾಡುವ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ವಾರದ ಹಿಂದಷ್ಟೇ ಇನ್ನೊಂದು ಶಿಪ್ ಕಾರವಾರ ಬಂದಕ್ಕೆ ಆಗಮಿಸಿ ಬಿಟುಮಿನ್ ಅನ್ನು ಖಾಲಿ ಮಾಡಿ ಹೋಗಿತ್ತು. ಅದೇ ರೀತಿ ಕೂಡ ಮತ್ತೆ ವಾರದಲ್ಲಿ ಈ ಶಿಪ್ ಕೂಡ ಬಂದಿರುವುದು ಒಂದು ರೀತಿಯ ಸಂತಸಿಗೆ ಕೂಡ ಕಾರಣವಾಗಿರುವಂತೆ. ಯಾಕಂತ ಹೇಳಿದ್ರೆ ಬಂದರಿನ ಚಟುವಟಿಕೆ ಕೂಡ ಗರಿಗೆದಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇರುವುದರಿಂದ ಕಾರವಾರ ಬಂದರಿಗೆ ಕಳೆದ ತಿಂಗಳು ಅಂದ್ರೆ ಮಾರ್ಚ್ 11ರ ಬಳಿಕ ಯಾವುದೇ ಶಿಪ್ಗಳು ಕೂಡ ಬಂದಿರಲಿಲ್ಲ. ಹೀಗಾಗಿ ನಷ್ಟ ಕೂಡ ಉಂಟಾಗಿತ್ತು. ಇದೀಗ ಮತ್ತೊಂದು ಶಿಪ್ ಬಂದಿರೋದ್ರಿಂದ ಇಲ್ಲಿ ಚಟುವಟಿಕೆಗಳು ಕೂಡ ತೀವ್ರಗೊಂಡಿದೆ ಅಂತ ಹೇಳ್ಬಹುದು. ಇದರ ಬೆನ್ನಲ್ಲೇ ಕೂಡ ಮತ್ತೆ ನಾಳೆ ಸಂದರ್ಭದಲ್ಲೂ ಕೂಡ ಇನ್ನೊಂದು ಬಿಟುಮಿನ್ ತುಂಬಿದ ಶಿಪ್ ಕೂಡ ಇಲ್ಲಿಗೆ ಬರುವ ಎಲ್ಲ ನಿರೀಕ್ಷೆಗಳನ್ನು ಕೂಡ ಇಟ್ಟಿದೆ. ಈಗಾಗಲೇ ಶಿಪ್ಗಳು ಕೂಡ ಇಲ್ಲಿ ಬರ್ತ್ ಮಾಡಲು ಸಾಧ್ಯವಾಗದಿರುವುದರಿಂದ ಆಳ ಸಮುದ್ರದಲ್ಲಿ ಆಂಕರ್ ಹಾಕಿರುವ ಬಗ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ವಾಣಿಜ್ಯ ಬಂದರುಗಳು ವಿದೇಶಿ ಹಡಗುಗಳನ್ನು ಕೂಡ ನಂಬಿಕೊಂಡಿರುವಂತಹ, ಯಾಕಂತಂದ್ರೆ ಬೇರೆ ಬೇರೆ ದೇಶಗಳಿಂದ ಬರುವಂತಹ ಸರಕುಗಳು ಬಂದರಿನ ಮೂಲಕವೇ ಬಂದು ಸಮುದ್ರ ಮೂಲಕವೇ ಬಂದರಿಗೆ ಬಂದು ಅವುಗಳನ್ನ ಖಾಲಿ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಕಾರವಾರ ಬಂದರಿಗೆ ಪ್ರತಿ ತಿಂಗಳು ಕೂಡ 5-6 ವಿದೇಶಿ ಹಡಗುಗಳು ಕೂಡ ಈ ಹಿಂದೆ ಬರ್ತಾ ಇದ್ದವು. ಆದರೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಪರಿಣಾಮವಾಗಿ ಸಾಕಷ್ಟು ತೊಂದರೆ ಕೂಡ ಉಂಟು ಮಾಡಿತ್ತು. ಇಲ್ಲಿ ಚಟುವಟಿಕೆಗಳ ಮೇಲೆ ಸಾಕಷ್ಟು ತೊಂದರೆ ಕೂಡ ಉಂಟು ಮಾಡಿತ್ತು. ಕಾರ್ಮಿಕರಿಗೂ ಕೆಲಸ ಇಲ್ಲದಿದ್ದಂಗಾಗಿತ್ತು. ಆದರೆ ಇದೀಗ ಶಿಪ್ಗಳ ಆಗಮನ ಆಗಿರುವುದು ಒಂದು ರೀತಿಯ ಚಟುವಟಿಕೆಗಳು ಕೂಡ ಗರಿಗೆದ್ರೆ ಅಂತ ಹೇಳ್ಬೋದು. ಅದೇ ರೀತಿ ಕೂಡ ಇದೀಗ ಮತ್ತೆ ಯುದ್ಧದ ಕಾರಣಕ್ಕಾಗಿ ಅಂದ್ರೆ ಇದೀಗ ಒಂದು ಸಂಧಾನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಆದರೆ ಸಂಪೂರ್ಣವಾಗಿ ಯುದ್ಧದ ಕಾರ್ಮೋಡಗಳು ಕೂಡ ಸರಿಯಿಲ್ಲ. ಹೀಗಾಗಿ ಇನ್ನಷ್ಟು ಶಿಪ್ಗಳು ಬರುವ ನಿರೀಕ್ಷೆಗಳಿದೆ. ಆದರೆ ಮತ್ತೆ ಏನಾದರೂ ಈಗ ಕದನ ವಿರಾಮ ಈಗ ಮುಂದುವರೆದಿದೆ. ಆದರೆ ಒಂದು ವೇಳೆ ಮತ್ತೆ ಏನಾದರೂ ಕದನ ವಿರಾಮ ನಿಂತು ಮತ್ತೇನಾದರೂ ಯುದ್ಧ ಪ್ರಾರಂಭ ಆದಲ್ಲಿ ಇಲ್ಲಿ ಮತ್ತೆ ಚಟುವಟಿಕೆಗಳ ಮೇಲೆ ಹೊಡೆತ ಬೀಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಬಂದರುಗಳ ಮೇಲೆ ಪರಿಣಾಮ ಕೂಡ ಬೀಳುತ್ತೆ. ಒಟ್ಟಿನಲ್ಲಿ ಯುದ್ಧಗಳು ನಿಂತು ಸಂಬಂಧಪಟ್ಟಂತೆ ದೇಶದ ಆರ್ಥಿಕತೆ ಚಿಗುರಬೇಕಾದ ಅಂದ್ರೆ ಆರ್ಥಿಕತೆ ಸರಿದೂಗಿಸಬೇಕಾದ ಎಲ್ಲ ಅವಶ್ಯಕತೆ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಬಂದರು ಅಧಿಕಾರಿಗಳು ಕೂಡ ಈಗಾಗಲೇ ಬಂದಂತ ಶಿಪ್ಗಳ ಒಂದು ಮೂವ್ಮೆಂಟ್ ಅನ್ನ ಅಂದ್ರೆ ಅವುಗಳ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಅವುಗಳ ಒಂದು ಸರಕುಗಳನ್ನ ಖಾಲಿ ಮಾಡುವ ಒಂದು ಕೆಲಸಗಳನ್ನು ಕೂಡ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಏಜೆಂಟ್ಗಳೊಂದಿಗೆ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಬಂದರಿಗೆ ವಾರದಲ್ಲಿ ಇದೀಗ ಎರಡನೇ ಶಿಪ್ ಆಗಮನ ಆಗಿರುವುದು ಒಂದು ರೀತಿಯ ಸಂತಸಿಗೆ ಕೂಡ ಕಾರಣವಾಗಿರುವಂತದ್ದು. ಮತ್ತೆ ಕೂಡ ಈ ವಾರದಲ್ಲಿ ಇನ್ನೆರಡು ಶಿಪ್ಗಳು ಬರುವ ನಿರೀಕ್ಷೆಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿರುವಂತದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಉದ್ವಿಗ್ನತೆಯ ನಡುವೆಯೂ ಕೂಡ ಕಾರವಾರಕ್ಕೀಗ ಮತ್ತೊಂದು ಹಡಗು ಬಂದಿದೆ. ಇರಾನ್ನಿಂದ ಕಾರವಾರ ಬಂದರಿಗೆ ಈ ಹಡಗು ಬಂದಿದೆ. ಡಾಂಬರ್ ತುಂಬಿದಂತಹ ಹಡಗು ಬಂದು ತಲುಪಿದೆ. 5,500 ಮೆಟ್ರಿಕ್ ಟನ್ ಡಾಂಬರ್ ತುಂಬಿ ಮೆರಿವ್ಯಾಕ್ಸ್ ಹೆಸರಿನ ವಾಣಿಜ್ಯ ಹಡಗು ಕಾರವಾರಕ್ಕೆ ಆಗಮಿಸಿದೆ.
ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳಿ, ಕಾರವಾರದಿಂದ. ಇದೀಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಕೂಡ ಸರಿತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ವಾಣಿಜ್ಯ ಹಡಗುಗಳು ಕೂಡ ಬಂದರು ಪ್ರದೇಶದತ್ತ ಆಗಮಿಸುತ್ತಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವಾಣಿಜ್ಯ ಬಂದರಿಗೆ ಕಳೆದ ವಾರದಿಂದ ಎರಡನೇ ಶಿಪ್ ಈಗ ಆಗಮಿಸಿರುವಂತದ್ದು ಗಮನಿಸಬಹುದು. ಬಂದರಿನ ಸಮೀಪ ನಾನಿದ್ದೇನೆ, ಗಮನಿಸಬಹುದು. ಇದು ಇರಾನ್ ದೇಶದಿಂದ ಈಗ ಕಾರವಾರಕ್ಕೆ ಆಗಮಿಸಿರುವುದು. ಮಾರಿವೆಕ್ಸ್ ಹೆಸರಿನ ಈ ಒಂದು ಶಿಪ್ನಲ್ಲಿ ಸುಮಾರು 5,500 ಮೆಟ್ರಿಕ್ ಟನ್ ಬಿಟುಮಿನ್ ಕೂಡ ತುಂಬಿರುವಂತದ್ದು. ಈಗಾಗಲೇ ಈ ಒಂದು ಶಿಪ್ ಕೂಡ ಮಂಗಳೂರಿನ ಬಂದರಿಗೆ ಹೋಗಿ ಅಲ್ಲಿ ಸುಮಾರು 5,000ರಷ್ಟು ಮೆಟ್ರಿಕ್ ಟನ್ ಬಿಟುಮಿನ್ ಅನ್ನು ಖಾಲಿ ಮಾಡಿ ಈಗ ಕಾರವಾರಕ್ಕೆ ಬಂದಿದೆ. ಕಾರವಾರದಲ್ಲೂ ಕೂಡ ಈ ಶಿಪ್ನಲ್ಲಿರುವಂತಹ ಬಿಟುಮಿನ್ ಅನ್ನ ಖಾಲಿ ಮಾಡುವ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ವಾರದ ಹಿಂದಷ್ಟೇ ಇನ್ನೊಂದು ಶಿಪ್ ಕಾರವಾರ ಬಂದಕ್ಕೆ ಆಗಮಿಸಿ ಬಿಟುಮಿನ್ ಅನ್ನ ಖಾಲಿ ಮಾಡಿ ಹೋಗಿತ್ತು. ಅದೇ ರೀತಿ ಕೂಡ ಮತ್ತೆ ವಾರದಲ್ಲಿ ಈ ಶಿಪ್ ಕೂಡ ಬಂದಿರುವುದು ಒಂದು ರೀತಿಯ ಸಂತಸಕ್ಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಬಂದರಿನ ಚಟುವಟಿಕೆ ಕೂಡ ಗರಿಗೆದಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇರುವುದರಿಂದ ಕಾರವಾರ ಬಂದರಿಗೆ ಕಳೆದ ತಿಂಗಳು ಅಂದ್ರೆ ಮಾರ್ಚ್ 11ರ ಬಳಿಕ ಯಾವುದೇ ಶಿಪ್ಗಳು ಕೂಡ ಬಂದಿರಲಿಲ್ಲ. ಹೀಗಾಗಿ ನಷ್ಟ ಕೂಡ ಉಂಟಾಗಿತ್ತು. ಇದೀಗ ಮತ್ತೊಂದು ಶಿಪ್ ಬಂದಿರೋದ್ರಿಂದ ಇಲ್ಲಿ ಚಟುವಟಿಕೆಗಳು ಕೂಡ ತೀವ್ರಗೊಂಡಿದೆ ಅಂತ ಹೇಳ್ಬಹುದು. ಇದರ ಬೆನ್ನಲ್ಲೇ ಕೂಡ ಮತ್ತೆ ನಾಳೆ ಸಂದರ್ಭದಲ್ಲೂ ಕೂಡ ಇನ್ನೊಂದು ಬಿಟುಮಿನ್ ತುಂಬಿದ ಶಿಪ್ ಕೂಡ ಇಲ್ಲಿಗೆ ಬರುವ ಎಲ್ಲ ನಿರೀಕ್ಷೆಗಳನ್ನು ಕೂಡ ಇಟ್ಟಿದೆ. ಈಗಾಗಲೇ ಶಿಪ್ಗಳು ಕೂಡ ಇಲ್ಲಿ ಬರ್ತ್ ಮಾಡಲು ಸಾಧ್ಯವಾಗದಿರುವುದರಿಂದ ಆಳ ಸಮುದ್ರದಲ್ಲಿ ಆಂಕರ್ ಹಾಕಿರುವ ಬಗ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ವಾಣಿಜ್ಯ ಬಂದರುಗಳು ವಿದೇಶಿ ಹಡಗುಗಳನ್ನು ಕೂಡ ನಂಬಿಕೊಂಡಿರುವಂತಹ, ಯಾಕಂತಂದ್ರೆ ಬೇರೆ ಬೇರೆ ದೇಶಗಳಿಂದ ಬರುವಂತಹ ಸರಕುಗಳು ಬಂದರಿನ ಮೂಲಕವೇ ಸಮುದ್ರ ಮೂಲಕವೇ ಬಂದರಿಗೆ ಬಂದು ಅವುಗಳನ್ನ ಖಾಲಿ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಕಾರವಾರ ಬಂದರಿಗೆ ಪ್ರತಿ ತಿಂಗಳು ಕೂಡ 5-6 ವಿದೇಶಿ ಹಡಗುಗಳು ಕೂಡ ಈ ಹಿಂದೆ ಬರ್ತಾ ಇದ್ವು. ಆದರೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಪರಿಣಾಮವಾಗಿ ಸಾಕಷ್ಟು ತೊಂದರೆ ಕೂಡ ಉಂಟು ಮಾಡಿತ್ತು. ಇಲ್ಲಿ ಚಟುವಟಿಕೆಗಳ ಮೇಲೆ ಸಾಕಷ್ಟು ತೊಂದರೆ ಕೂಡ ಉಂಟು ಮಾಡಿತ್ತು. ಕಾರ್ಮಿಕರಿಗೂ ಕೆಲಸ ಇಲ್ಲದಿದ್ದಂಗಾಗಿತ್ತು. ಆದರೆ ಇದೀಗ ಶಿಪ್ಗಳ ಆಗಮನ ಆಗಿರುವುದು ಒಂದು ರೀತಿಯ ಚಟುವಟಿಕೆಗಳು ಕೂಡ ಗರಿಗೆದಿದೆ ಅಂತ ಹೇಳ್ಬೋದು. ಅದೇ ರೀತಿ ಕೂಡ ಇದೀಗ ಮತ್ತೆ ಯುದ್ಧದ ಕಾರಣಕ್ಕಾಗಿ ಅಂದ್ರೆ ಇದೀಗ ಒಂದು ಸಂಧಾನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಆದರೆ ಸಂಪೂರ್ಣವಾಗಿ ಯುದ್ಧದ ಕಾರ್ಮೋಡಗಳು ಕೂಡ ಸರಿಯಿಲ್ಲ. ಹೀಗಾಗಿ ಇನ್ನಷ್ಟು ಶಿಪ್ಗಳು ಬರುವ ನಿರೀಕ್ಷೆಗಳಿದೆ. ಆದರೆ ಮತ್ತೆ ಏನಾದರೂ ಈಗ ಕದನ ವಿರಾಮ ಈಗ ಮುಂದುವರೆದಿದೆ. ಆದರೆ ಒಂದು ವೇಳೆ ಮತ್ತೆ ಏನಾದರೂ ಕದನ ವಿರಾಮ ನಿಂತು ಮತ್ತೆ ಏನಾದರೂ ಯುದ್ಧ ಪ್ರಾರಂಭ ಆದಲ್ಲಿ ಇಲ್ಲಿ ಮತ್ತೆ ಚಟುವಟಿಕೆಗಳ ಮೇಲೆ ಹೊಡೆತ ಬೀಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಬಂದರುಗಳ ಮೇಲೆ ಪರಿಣಾಮ ಕೂಡ ಬೀಳುತ್ತೆ. ಒಟ್ಟಿನಲ್ಲಿ ಯುದ್ಧಗಳು ನಿಂತು ಸಂಬಂಧಪಟ್ಟಂತೆ ದೇಶದ ಆರ್ಥಿಕತೆ ಚಿಗುರಬೇಕಾದ ಅಂದ್ರೆ ಆರ್ಥಿಕತೆ ಸರಿದೂಗಿಸಬೇಕಾದ ಎಲ್ಲ ಅವಶ್ಯಕತೆ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಬಂದರು ಅಧಿಕಾರಿಗಳು ಕೂಡ ಈಗಾಗಲೇ ಬಂದಂತ ಶಿಪ್ಗಳ ಒಂದು ಮೂವ್ಮೆಂಟ್ ಅನ್ನ ಅಂದ್ರೆ ಅವುಗಳ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಅವುಗಳ ಒಂದು ಸರಕುಗಳನ್ನ ಖಾಲಿ ಮಾಡುವ ಒಂದು ಕೆಲಸಗಳನ್ನು ಕೂಡ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಏಜೆಂಟ್ಗಳೊಂದಿಗೆ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಬಂದರಿಗೆ ವಾರದಲ್ಲಿ ಇದೀಗ ಎರಡನೇ ಶಿಪ್ ಆಗಮನ ಆಗಿರುವುದು ಒಂದು ರೀತಿಯ ಸಂತಸಿಗೆ ಕೂಡ ಕಾರಣವಾಗಿರುವಂತದ್ದು. ಮತ್ತೆ ಕೂಡ ಈ ವಾರದಲ್ಲಿ ಇನ್ನೆರಡು ಶಿಪ್ಗಳು ಬರುವ ನಿರೀಕ್ಷೆಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿರುವಂತದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಉದ್ವಿಗ್ನತೆಯ ನಡುವೆಯೂ ಕೂಡ ಕಾರವಾರಕ್ಕೀಗ ಮತ್ತೊಂದು ಹಡಗು ಬಂದಿದೆ. ಇರಾನ್ನಿಂದ ಕಾರವಾರ ಬಂದರಿಗೆ ಈ ಹಡಗು ಬಂದಿದೆ. ಡಾಂಬರ್ ತುಂಬಿದಂತಹ ಹಡಗು ಬಂದು ತಲುಪಿದೆ. 5,500 ಮೆಟ್ರಿಕ್ ಟನ್ ಡಾಂಬರ್ ತುಂಬಿ ಮೆರಿವ್ಯಾಕ್ಸ್ ಹೆಸರಿನ ವಾಣಿಜ್ಯ ಹಡಗು ಕಾರವಾರಕ್ಕೆ ಆಗಮಿಸಿದೆ. ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳಿ, ಕಾರವಾರದಿಂದ. ಇದೀಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಕೂಡ ಸರಿತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ವಾಣಿಜ್ಯ ಹಡಗುಗಳು ಕೂಡ ಬಂದರು ಪ್ರದೇಶದತ್ತ ಆಗಮಿಸುತ್ತಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ